ಸರ್ಕಾರಿ ಹೆಲ್ಮೆಟ್ ಹಾಕೊಂಡಿದ್ದೀರಾ? ಯಾವ ಡಿಪಾರ್ಟ್ಮೆಂಟ್ ಅವರ? ಸರ್ಕಾರಿ ಹೆಲ್ಮೆಟ್ ಹಾಕೊಂಡಿದ್ದೀರಾ ಡಿಪಾರ್ಟ್ಮೆಂಟ್. ಡ್ಯೂಟಿಯಲ್ಲಿ ಇದೆಯಾ ಇಲ್ಲ? ಅದೇನಿಗೆ ದುಡ್ಡು ಕೊಟ್ಟೆ? ದುಡ್ಡು ಮತ್ತೆ ಬ್ಯಾಗಲ್ಲಿ ಏನಿದೆ? ಚಿಕನ್ ಯಾಕೆ ನೀವು ದುಡ್ಡು ಯಾಕೆ ಕೊಟ್ರಿ ಅವರಿಗೆ? ಕೋಳಿ ಯಾಕೆ ಕೊಟ್ಟಪ್ಪ? ಕೋಳಿ ಏನಕ್ಕೆ ಕೊಟ್ರಿ? ಇಲ್ಲಿ ಬಂದು ಬ್ಯಾಗಲ್ಲಿ ಇಸ್ಕೊಂಡು ದುಡ್ಡು ಇಸ್ಕೊಳ್ಳೋ ಮಾರ್ಕೆಟಿಂದ ತಂದೇನಪ್ಪ ನೀನು ಚಿಕನ್ನ? ಇದನ್ನ ಯಾಕೆ ಕೊಟ್ಟಪ್ಪ? ದುಡ್ಡು ಯಾಕೆ ಕೊಟ್ಟೆ ನೀನು? ದುಡ್ಡು ಯಾಕೆ ಕೊಟ್ರಿ? ಕೋಳಿ ಯಾಕೆ ಕೊಟ್ರಿ? ಹೇಳ್ಬೇಕು. ದುಡ್ಡು ಯಾಕೆ ಕೊಟ್ಟೆ ಅಷ್ಟೇ ನಾವು ಕೇಳ್ತಾ ಇರೋದು. ಸುಳ್ಳು ಹೇಳ್ಬೇಡ, ಕರೆಕ್ಟಾಗಿ ಹೇಳು. ಕರೆಕ್ಟಾಗಿ ಹೇಳು. ದುಡ್ಡು ಏನಕ್ಕೆ ಕೊಟ್ಟೆ ನೀನು? ಒಂದು ನಿಮಿಷ ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಹೇಳಿ. ಏನು ಕೆಲಸ ಮಾಡ್ತಾರೆ? ನಾನಾ ಎಲ್ಲಿ ಯಾವ ಡಿಗ್ರಿ? ಔಷಧಿ ಇದೆಯಾ ನೋಡಿ, ಯೂನಿಫಾರ್ಮ್ ಎಲ್ಲ ಬೇಜಾರು ನಮ್ಮ ಹುಡುಗರು. ಇಲ್ಲಿ ಸತ್ಯ ಹೇಳಿ, ನಾವೇನು ಮಾಡಲ್ಲ. ಈಗ ಪೊಲೀಸಾ? ಸರಿನಪ್ಪ, ನಿಮ್ಮ ಮೇಡಮ್ ಅದು ದುಡ್ಡೇ ಕೊಟ್ಟೆ. ಎದುರಿಸ್ಬೇಡಿ, ಅವ್ರು ಹೇಳಿ ಏನಕ್ಕೆ ಕಾಸು ಕೊಟ್ರಿ ಹೇಳಿ. ಕಾಸು ಕೋಳಿ ಏನಕ್ಕೆ ಕೊಟ್ಟಿದ್ದು? ಈಗ ಚಿಕನ್ ಏನಕ್ಕೆ ಕೊಟ್ಟೆ ಹೇಳು ಜೋರಾಗಿ. ನಮ್ಮ ಮೇಡಮ್ ಹಬ್ಬಕ್ಕೆ ನೀನ್ ಕೊಡ್ತಾ ಇರೋದಾ? ದುಡ್ಡು ಕೇಳಿದ್ರ ಅವರು? ದುಡ್ಡು ಕೇಳಿದ್ರಾ? ಇವ್ರು ಕೇಳಿದ್ರಾ? ನೀವು ಎದುರಿಸ್ಬೇಡಿ ಹೇಳಿ. ಸರ್ ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್. ಇಲ್ಲ ಎದುರಿಸ್ಬೇಡಿ ಹೇಳಿ. ನೀವು ಮಾಡಿರೋ ಈಗ ಇವರು ಇವಾಗ ತಗೊಂತಾ ಇರೋದು ಹಬ್ಬಕ್ಕೆ ಏನಪ್ಪ? ಗೌರ್ಮೆಂಟ್ ಸರ್ವೆಂಟ್ ಇವರು? ಗೌರ್ಮೆಂಟ್ ಅವರ ಮೇಡಮ್? ನೀವು ಹೋಮ್ ಗಾರ್ಡ್ಸ್ ಆಫೀಸ್ ಅಂದ್ರೆ ಗೌರ್ಮೆಂಟ್ ಇಂದ ಇರೋದಾ ಇಲ್ಲ ಹೋಮ್ ಗಾರ್ಡ್ಸ್ ಇಂದ ಇರೋದಾ? ಏನಕ್ಕೆ ಇಸ್ಕೊಂತ ಇದ್ರ ದುಡ್ಡು ಅವನ ಹತ್ರ? ಇವಾಗ ನೀನ್ ಡ್ಯೂಟಿ ಮೇಲೆ ಇದ್ದ? ಇಲ್ಲ. ಬಟ್ಟೆ ಏನಕ್ಕೆ ಹಾಕೊಂಡ್ ಬಂದಿದ್ಯಾ ನೀನು? ಡ್ಯೂಟಿ ಮೇಲೆ ಇಲ್ಲ ಅಂತಂದ್ರೆ ಬಟ್ಟೆ ಏನಕ್ಕೆ ಹಾಕೊಂಡ್ ಬರ್ತಾ ಇದ್ಯಾ? ಕರೆಕ್ಟ್ ಆಗಿ ಏನು ಎಷ್ಟ ಆಯ್ತು. ನೀವು ಪೊಲೀಸ್ ಅಂತ ಏನಕ್ಕೆ ಹಾಕೊಂಡಿದ್ದೀರಾ? ಪೊಲೀಸ್ ಅಂತ ಯಾಕೆ ಬ್ರದರ್ ಅಂದ್ರೆ ಬ್ರದರ್ ಗಾಡಿ ಯಾಕೆ ಎತ್ಕೊಂಡ್ ಬರ್ತೀರಾ? ಪೊಲೀಸ್ ಅಂತ ರೂಲ್ಸ್ ಇಲ್ಲ. ಕರೆಕ್ಟ್ ಏನಕ್ಕೆ ಹಾಕೊಂಡಿದ್ದೀರಾ? ಏನಕ್ಕೆ ಎತ್ಕೊಂಡ್? ಈಗ ನೀವು ಕೋಳಿ ಮತ್ತೆ ದುಡ್ಡು ಕೊಟ್ಟಿದ್ದು ಯಾಕೆ ಅಷ್ಟು ಹೇಳಿ. ನೀನು ಕೋಳಿ ದುಡ್ಡು ಕೊಟ್ಟಿದ್ದು ಯಾಕೆ? ತೊಂದ್ರೆ ಆಗತ್ತೆ. ಕರೆಕ್ಟ್ ಆಗಿ ಹೇಳು ಏನಕ್ಕೆ ಅಂತ. ಯಾರಿಗೆ ಎದುರೋಗ್ಬೇಡ. ನೀವು ನೋಡಿಲ್ಲ ಮಾರ್ಕೆಟಿಂದ ತಗೊಂಬರಕ್ ಹೇಳಿದ್ರಾ? ಕಾಸು ಕೊಟ್ಟಿದ್ರ ಅವರು? ಯಾರು ದುಡ್ಡು? ಯಾರಪ್ಪ ದುಡ್ಡು ಕೊಟ್ಟಿದ್ದು? ದುಡ್ಡು ಕೊಟ್ಟೆ. ದುಡ್ಡು ಯಾರ್ದು? ನೀವು ಹೋಮ್ ಗಾರ್ಡ್ಗಳು ದುಡ್ಡು ನಿಂದು ತಾನೇ ದುಡ್ಡು. ಏನ್ ಹೇಳಿ ನೋಡ್ತಾನೆ ಇದ್ದೀನಿ, ನಾನು ನೋಡ್ತಾನೆ ಇದ್ದೀನಿ. ಎಷ್ಟೋ ಕಡೆ ಇಲ್ಲ, ನಾನು ನೋಡೇ ನೀನ್ ಯಾಕೆ 500 ರೂಪಾಯಿ ಅವ್ರಿಗೆ ಕೊಟ್ಟೆ ಅದನ್ನ ಹೇಳಷ್ಟೇ. ಎಷ್ಟು ಕೊಟ್ಟಿದ್ದು ದುಡ್ಡಿಗ? 500 ರೂಪಾಯಿ ಇವಾಗ ಅವ್ನಿಗೆ ಕೊಟ್ಟೆ 500 ರೂಪಾಯಿ. ಇವಾಗಿದೆ 500 ರೂಪಾಯಿ ತೋರಿಸಿ ಅದನ್ನ. ನೀವು 500 ರೂಪಾಯಿ ಅವ್ರಿಗೆ ಕೊಟ್ಟರು, ನನ್ನ ಕೈಲಿಲ್ಲ. 500 ರೂಪಾಯಿ ಅವನಿಗೆ ಕೊಟ್ಟೆ. ಏನಮ್ಮ ನಿಮ್ಮ ಹೆಸರು? ಭಯ ಪಡಬೇಡ ಹೇಳು. ಇದನ್ನ ನೋಡ್ಬಿಟ್ಟು ಕಾಸು ಎಷ್ಟು ಕೊಟ್ಟೆ ಅವ್ರಿಗೆ? ಅವನೇ ಇಟ್ಕೊಳ್ಳಪ್ಪ. ಹೇಳ್ಬೇಕು. ಕಾಸು ಎಷ್ಟು ಕೊಟ್ರಿ? ಚೈನ್ಸ್ ಕೊಟ್ಟಿದ್ದ. ಎದುರ್ಕೋಬಾರದು ಹೇಳಿ. ಯಾರಿಗೂ ಎದುರುಬೇಡಿ. ಇದು ಸತ್ಯ ಹೇಳಿ. ಕೆಲಸ ಮಾಡ್ತಾ ಇದ್ದೀರಾ ಹೌದಾ? ಹೋಮ್ ಗಾರ್ಡ್ ಅಂದ್ರೆ ಏನ್ ಕೆಲಸ ಗೊತ್ತಾ ಅವ್ರಿಗೆ? ನಾವು ಡಿಪಾರ್ಟ್ಮೆಂಟ್ ಸಂಬಳ ಕೊಡ್ತಾರ. ನಿಮ್ ಕೆಲ್ಸಗಾರ ಅವರು ನಿಮ್ಗೆ. ಇವ್ರು ಚಿಕನ್ ತರಿಸ್ತೀರಾ ನೀವು? ಚಿಕನ್ ನೀವು ತರಿಸ್ಬೇಕು ಇವನ ಹತ್ರ. ನೀವು ಸಂಬಳ ಕೊಡ್ತಾ ಇದ್ದೀರಾ? ನೀವು ಸಂಬಳ ಕೊಡ್ತಾ ಇದ್ದೀರಾ? ನೀವು ಯಾಕೆ ಚಿಕನ್ ತರಿಸ್ಬೇಕು? ನಾನು ದುಡ್ಡು ಕೊಟ್ಟಿದ್ದೇನೆ. ನೀವು ಯಾಕೆ ದುಡ್ಡು ಕೊಡ್ಬೇಕು? ನೀವು ಯಾಕೆ ದುಡ್ಡು ಕೊಡ್ಬೇಕು? ನಾನೇ ಕೊಟ್ಟೆ. ಅಂಗಡಿಯಿಂದ ತರಕ್ಕೆ ಸರ್. ಇದು ಏನ್ ಮ್ಯಾಟ್ರ್ ಹೇಳಿ ಕರೆಕ್ಟಾಗಿ ಹೇಳಿ. ನೀವು ಯಾಕೆ ಕಳಿಸ್ಬೇಕು ಅವ್ನ? ಮಾರ್ಕೆಟಿಂದ ತರಕ್ಕೆ ಹೇಳಿ. ಅದೇ ಮಾರ್ಕೆಟಿಂದ ತರ್ಕೊಳಕ್ಕೆ ಸಂಬಳ ಕೊಡ್ತಾ ಇರೋದು ಸರ್ಕಾರ. ನಮ್ಮ
ಆ ಥರ ತಪ್ಪು ಹೇಳ್ಬೇಡಿ. ಅರ್ಥ ಆಗ್ತಾ ಇದೆಯಾ? ನೀವೊಂದು ಲೇಡಿ, ಅದು ಇದು ಫಸ್ಟ್ ತೆಗ್ದ ಸ್ಟಿಕ್ಕರ್ ಇದು. ಈ ದುಡ್ಡು ಏನ್ ತಗೊಂಡು ವಾಪಸ್ ಕೊಡಿ ಅದು ಅವ್ರಿಗೆ. ಎಷ್ಟು ಕಾಸು ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ ಮೇಡಮ್. ಈಗ ಎಷ್ಟು ಕಾಸು ಕೊಟ್ಟು ರೆಕಾರ್ಡಿಂಗ್ ಇದೆ ಕೊಟ್ಟಿರೋದು ಇವಾಗ ಎಲ್ಲ ದುಡ್ಡು ಎಲ್ಲಿ? ದುಡ್ಡು ತಗೊಂಡು ವಾಪಸ್ ತಗೊಂಡಿಲ್ಲ. ಕೊಟ್ಟಾಗ ನಾನು ಇವಾಗ ಕೈಯಿಂದ ಕೊಟ್ಟೆ. ಇಲ್ಲ ಮೇಡಮ್ ಕಣ್ಣಾರೆ ನಾನು ನೋಡಿದೀನಿ. ಇಲ್ಲ ಕೊಡಿ ಅದು ಕೊಡಿ ಮೇಡಮ್. ಬೇಡ ಬೇಡ ಕೊಡಿ ಅದರಲ್ಲಿ ಅವ್ರು ಏನ್ ತಂದ್ರೆ ಕೊಡಿ ಅವ್ರಿಗೆ ವಾಪಸ್. ಏನ್ ತಂದ್ರೆ ವಾಪಸ್ ಕೊಡಿ. ಇಲ್ಲಿ ನೋಡಿ ಬಿಡಿ ಕೊಡಿ. ಇಡ್ಕೊಂಡು ತಗೋ ಮತ್ತೆ ಕಾಸು ಕೊಟ್ಟಿದ್ದಿರ್ತಾನೆ ಬಿಡಿ. ಇನ್ನೂ ಏನಾದ್ರು ದುಡ್ಡಿದೆಯಾ ಅದ್ರಲ್ಲಿ ನೋಡ್ಬೇಕು. ನೋಡಿ ಸರ್. ಇಲ್ಲ ಇರಿ ಮೇಡಮ್, ಒಂದ್ ನಿಮಿಷ. ದುಡ್ಡು ಇರ್ಬೇಕು ಅದಕ್ಕೆ ಬಿಡಿ ಅಂತ ಇದ್ದೀರಾ. ದುಡ್ಡು ಇರ್ಬೇಕು ಬಿಡಿ ಸರ್, ಯಾಕೆ ಮೇಡಮ್? ಇಲ್ಲ ಇದೆ, ದುಡ್ಡು ಇದೆ ಅದ್ರಲ್ಲಿ. ಎಲ್ಲಿದೆ ಸರ್? ಕೈ ಟಚ್ ಮಾಡ್ಬಿಡಿ. ನೋಡು. ಇರಿ ನೋಡಿ ಅಲ್ಲಿದೆ ನೋಡಿ. ಇಲ್ಲಿ ನೋಡಿ ಇದು ನಂದೇ ಮೇಡಮ್. ನಿಮ್ದೇ ಇದೆ ಬಿಡಿ. ಇವಾಗ ಮೇಡಮ್ ಇದು ಮಾಡ್ಬಿಡಿ. ನೋಡಿ 500 ರೂಪಾಯಿ ನೋಡಿ ಮೇಡಮ್. ನೋಡಿ ಇಲ್ಲಿ ಒಂದು ಕೋಳಿ ಆಮೇಲೆ 500 ರೂಪಾಯಿ ನೋಟು, 500 ರೂಪಾಯಿ ತೆಗಿ. ಇಲ್ಲ ಬಿಡಿ ಮೇಡಮ್ ಬಿಡಿ. ಇಲ್ಲ ಕೊಡಿ ಮೇಡಮ್ ಅವ್ನಿಗೆ. ಅದೇನ್ ಕೊಡಿ. ಇಲ್ಲ ವಯಸ್ಸಿಲ್ಲ ಕರ್ಸನ್ ಇಲ್ಲಿ. ಅದೇನೋ ಸ್ಟೇಷನ್ ಅಲ್ಲಿ ಲೆಕ್ಕ ತಗೊಳ್ಳೋಣ ಬನ್ನಿ. ವಿಡಿಯೋ ಇದೆ. ಅವನ ಹತ್ರ ನೋಡಿ ಸರ್ 500 ರೂಪಾಯಿ. ಇವಾಗ ಏನಕ್ಕೆ ತಗೊಂಡೆ ನೋಡು. ಇದರಲ್ಲಿ ಕೋಳಿ ಬೇರೆ ತಂದಿದ್ಯಾ? ಇದು ಕೋಳಿ ಎಷ್ಟು ಕೊಟ್ಟ ಹೇಳು. 500 ರೂಪಾಯಿ ಕೊಟ್ಟ ಅಂತ ಹೇಳು ಅವ್ರಿಗೆ. 500 ರೂಪಾಯಿ ನಾನು ಇದರಲ್ಲಿ ಕೋಳಿ 2,000 ದುಡ್ಡು. ಒಂದು ಕೋಳಿ 2,000 ದುಡ್ಡು. ಇದು ಲಂಚ್ ಇರಿ ಎದುರಿಸ್ಬೇಡಿ. ಯಾಕೆ ಎದುರಿಸ್ತೀರಾ? ಎದುರಿಸ್ಬೇಡಿ. ದುಡ್ಡು ಕೊಟ್ಟು ಕೋಳಿನೂ ಕೊಡ್ತಾ ಇದೆಯಾ? ಇದು ಲಂಚ್ ಆಗಿ ಅಲ್ವಾ? ಏನು ಕೊಡ್ತಾ ಇರೋದು? ಅಲ್ವಾ? ನೀನ್ ಕೊಡ್ತಾ ಇರೋದು ಅದೇ ತಾನೆ. ನಿನ್ ಕೆಲಸ ಏನ್ ಮಾಡ್ಬೇಕು? ಹೋಮ್ ಗಾರ್ಡ್ ಆದ್ರೆ ಯೂನಿಯನ್ ಆಫೀಸರ್ ಕೊಡ್ಬಾರ್ದಲ್ಲ. ಏನಕ್ಕೆ ಕೊಟ್ಟಿದ್ಯಾ? ಒಂದು ನಿಮಿಷ ಕೂಲಾಗಿರಿ. ನಾವು ಹೇಳ್ತೀವಿ ಸರ್, ಇವರು ಕೆಲಸ ಮಾಡ್ತಾರಂತೆ. ಇವ್ರ ಬಗ್ಗೆ ಗೊತ್ತಿಲ್ಲ. ಐಡಿ ಕಾರ್ಡ್ ತೋರಿಸ್ಬೇಕು ಮೇಡಮ್, ನಾವು ಗೊತ್ತಾಗಲ್ಲ. ಮೇಡಮ್ ಇವರು ಹೋಮ್ ಗಾರ್ಡ್. ಇವ್ರ ಹತ್ರ ಕೋಳಿನು ಮತ್ತೆ 2,000 ರೂಪಾಯಿ ಕಾಸು. ಇದು ನಮ್ಗೆ ಯಾವುದೋ ಒಂದು ಇಂಟಿಮೇಷನ್ ಬಂದಿದೆ. ನಾವು KRS ಪಾರ್ಟಿ ಅವರು, ಓಕೆನಾ? ಇಂಟಿಮೇಷನ್ ಬಂದ ತಕ್ಷಣ ನಾವು ಇವ್ರ ಹತ್ರ ಕೇಳ್ತಾ ಇದೀವಿ. ಇವ್ರು ಹೇಳ್ತಾ ಇದ್ರೆ ಇಲ್ಲ ನಾವು DC ಆಫೀಸ್ ಕೆಲಸ ಮಾಡೋದು, ನಂಗೆ ಮಾರ್ಕೆಟ್ ಕೆಲಸ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲಪ್ಪ ತಗೊಂಡ್ಬಿಟ್ಟು ಕೋಳಿ ಇಲ್ಲೇ ಇದೆ, ಕಾಸು ಇದೆ. ಎಲ್ಲಿ ತಗೊಂಡ್ಬಿಟ್ಟೆ ಕೋಳಿ? ಮಾರ್ಕೆಟ್ ಅಲ್ಲಿ ಫೋನ್ ಮಾಡ್ದ ಸರ್. ಇರಮ್ಮ ಸ್ವಲ್ಪ ಮಾತಾಡ್ತಾನ. ಹೇಳಿ ಸರ್. ಕೋಳಿ ಊರಿಂದ ತಗೊಬಂದಿದ್ದು. ಊರಿಂದ ತಂದ. ಈಗ ಇಲ್ಲೇನ್ ಮಾಡ್ತಾ ಇದೀಯಾ ಸರ್? ಇವರು ನಮ್ಮ ಇನ್ಸ್ಪೆಕ್ಟರ್ ಮೇಡಮ್ ಸರ್. ನಾವು ಫೋನ್ ಗಾರ್ಡು. ಮೇಡಮ್ ಡ್ಯೂಟಿ ಬೇಕಾಗಿತ್ತು. ಸೊ ಹಂಗಾಗಿ ಕೋಳಿ ಕೇಳಿದ್ದು. ಕೋಳಿ ಕೊಟ್ಬಿಟ್ಟು ಕಾಸು ಬಂದು ಈಗ ನೀನು ಕೋಳಿಯ ಮೇಡಮ್ ಅವ್ರಿಗೆ ತಂದಿದೀಯಾ? ನೀವು ಹೇಳಿದ್ರ ನಾನು ಮಾರ್ಕೆಟ್ ಇಂದ ತಗೊಂಡ್ಬರ್ತೀನಿ. ಫೋನ್ ಮಾಡಿ ಸರಿ. ನಾನು ಫೋನ್ ಮಾಡಿ ಈಗ ಪ್ರಾಬ್ಲಮ್ ಏನಿದೆ? ಇವ್ರೇನೋ ವಿಡಿಯೋ ಮಾಡ್ಕೊಂಡು ಕೋಳಿ ಮತ್ತೆ ಕಾಸು. ಇವಾಗ 500 ರೂಪಾಯಿ ಕೊಟ್ಟ ಸರ್. ನಾನು ನೀನು ಕೋಳಿ ತಂದಿದೀಯಾ? ಆಮೇಲೆ ಕಾಸು ಇವ್ರೇ ಕಾಸು ಕೊಟ್ಟವ್ರೆ 2,000 ರೂಪಾಯಿ. ಇವ್ರ ಹತ್ರ 2,000 ತಗೊಂಡವ್ರೆ. ಈಗ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಇದೆ ನಮ್ಮ ಹತ್ರ. ನನಗೆ ಗೊತ್ತಿಲ್ಲ. ನಾನು 500 ರೂಪಾಯಿ ಅಷ್ಟೇ ಇಲ್ಲ ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ. ಏನು ವಿಚಾರ ಏನು ಹೇಳಪ್ಪ? ಧೈರ್ಯವಾಗಿ ಹೇಳಿ. ಏನಾಗಿದೆ ಅಂತ ಹೇಳಿ. ಧೈರ್ಯವಾಗಿ ಹೇಳಿ. ಪೊಲೀಸರು ಇಲ್ಲಿದ್ದಾರೆ ಹೇಳಿ. ಏನು KRS ಪಾರ್ಟಿ ಜೊತೆಲಿ ಇದ್ದಾರೆ ಹೇಳಿ. ಭಯ ಬೇಡ. ಪ್ರಾಬ್ಲಮ್ ಇದ್ರೆ ಹೇಳು. ಇಲ್ಲ ಏನ್ ಸಾಲ್ವ್ ಮಾಡ್ಬೇಕು ಇಲ್ಲೇ ಸಾಲ್ವ್ ಮಾಡಿ. ಇಲ್ಲ ಸ್ಟೇಷನ್ಗೆ ಹೋಗೋಣ, ಅಲ್ಲಿ ಕಂಪ್ಲೇಂಟ್ ಕೊಡು. ಏನಾದ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ನಿನ್ ಪ್ರಾಬ್ಲಮ್ ಏನಿದೆ ಹೇಳು. ಏನು ಸರ್, ನಾವು ಹೋಮ್ ಗಾರ್ಡ್ ಕೆಲಸ ಮಾಡ್ತಿದ್ದೆ. ಹೇಳಪ್ಪ. ಈಗ ನನಗೆ ಲ್ಯಾಂಡ್ ಆರ್ಡರ್ ಡ್ಯೂಟಿ ಬೇಕಾಗಿತ್ತು. ಹಂಗಾಗಿ ನಮ್ಮ ಮೇಡಮ್ ಕೇಳಿದ್ದೆ. ಮೇಡಮ್ ನನ್ನನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಹಂಗಾಗಿ ನಾನು
ಮೇಡಮ್ ನೀನು ಫೋನ್ ಮಾಡಿದ್ದು ಮೇಡಮ್ ಈ ಥರ ಬೇಕಂತ ಕೇಳಿದ್ದೆ. ನಾಟಿ ಕೋಳಿ ಒಂದು ಸತಿ ಕೊಟ್ಟಿದ್ದೆ, ಅದೇ ಥರ ಇವ್ರು ಕೊಡಪ್ಪ ಅಂತ ಕೇಳಿದ್ರು. ಅದಕ್ಕೆ ನಾನು ತಗೊಬಂದು ಸರ್ ಊರಿಂದ ತಂದಿದ್ದೆ. ಇವಾಗ ಊರಿಂದ ತಗೊಬಂದು ಕೊಟ್ಟೆ ಸರ್. ದುಡ್ಡು ಮಾಮೂಲಿಯಾಗಿ ಕೊಡಬೇಕಾಗಿತ್ತು, ಒಂದು 2,000 ರೂಪಾಯಿ ಕಾಸು ಕೊಟ್ಟೆ ಸರ್. ನೀವೆಲ್ಲ ಕೆಲಸ ಮಾಡೋದು ಎಲ್ಲಿ? ಹಲ್ಸೂರಲ್ಲಿ ಇಲ್ಲಿ ಬೆಂಗಳೂರು ಸೌತ್ ಪಾಪ ಎಲ್ಲಿ ಪಾಪ ನೀನು ಬಸವೇಶ್ವರ ಸ್ಟೇಷನ್ ಬನ್ನಿ ಮನೆ ಬನ್ನಿ ನಾವು ಬರ್ತೀವಿ, ಬನ್ನಿ ಜೊತೆಲಿ ಗಾಡಿ ತಗೊಂಬ, ಗಾಡಿ ತಗೊಂಬನ್ನಿ. ನೀನು ಶ್ರೀನಿವಾಸ ಜೊತೆ ಬನ್ನಿ. ಇದು ಗಾಡಿ ಬಸವನವ್ರ ಮನೆ ಲಾಕ್ ಮಾಡಿ ಮೇಡಮ್ ಮನೆ ಲಾಕ್ ಮಾಡ್ರಿ, ಗಾಡಿ ಲಾಕ್ ಮಾಡ್ರಿ ಗಾಡಿ ಸರ್. ಗಾಡಿ ಮೇಲೆ ಬನ್ನಿ ನೀವು ಗಾಡಿ ತಗೊಳ್ಳಿ ಬನ್ನಿ. ಮೇಡಮ್ ಇಲ್ಲ ಬೇಡ, ಸೈಡ್ಗೆ ಹಾಕಿ, ಸೈಡ್ ಹಾಕಿ ಮೇಡಮ್, ಪರವಾಗಿಲ್ಲ ಸೈಡ್ಗೆ ಹಾಕಿ. ಮಂಚ ತಗೊಂಡಿದ್ದಾರೆ. ಲಾಕ್ ಮಾಡಿ ಇನ್ನೊಂದು 3 ತಿಂಗಳಿಗೆ ಒಂದ್ಸಲ ರಿನಿವಲ್ ಆಗುತ್ತಂತೆ. ಇದು 3 ತಿಂಗಳಿಗೆ ಒಂದ್ಸಲ ಇವರಿಗೆ ದುಡ್ಡು ಕೊಡಬೇಕು, ಕೋಳಿನೂ ಕೊಡ್ಬೇಕಂತೆ. ಇದು ಪಬ್ಲಿಕ್ ನಮಗೆ ಮಾಹಿತಿ ಕೊಟ್ಟಿರೋದ್ರಿಂದ ಒಂದು ನಿಮಿಷ ನಮಗೆ ಪ್ರೂಫ್ ಇಲ್ಲದೆ ನಾವು ಏನೂ ಬರಲ್ಲ. ಬಂದಿದ್ದೀವಿ ಅಂದರೆ ರೆಕಾರ್ಡಿಂಗ್ ಇತ್ತು, ಪ್ರೂಫ್ ಎಲ್ಲ ಇಟ್ಕೊಂಡೆ ನಾವು ಬರೋದು. ಸರಿ ಸ್ನೇಹಿತರೆ, ಸ್ಟೇಷನ್ಗೆ ಹೋಗಿ ನಿಮ್ಮ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಅವ್ರಲ್ಲಿ ಅಲ್ಲಿ ಗಾಡಿ ಅವ್ರದ್ದು